ಜಿಲ್ಲೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯೊಂದು ಏಕಾಏಕಿ ಕೆಲಸವನ್ನ ಸ್ಥಗಿತಗೊಳಿಸಿದೆ. ನೂರಾರು ಜನ ದುಡಿತಾ ಇರುವ ಕಂಪನಿಯ ನಡೆಗೆ ವ್ಯಾಪಕ ಆಕ್ರೋಶ ಭುಗಿಲೆದ್ದಿದೆ. ನೂರಾರು ಕಾರ್ಮಿಕರು ಕಂಪನಿಯ ಮುಂದೆ ಶಾಮಿಯಾನ ಹಾಕಿಕೊಂಡು ಕುಳಿತು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ಸಮಸ್ಯೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬೀದಿಗೆ ಬಿದ್ದ ನೂರಾರು ಕುಟುಂಬಗಳು. ದಾವಣಗೆರೆಯ ಕಾರ್ಗಿಲ್ ಕಂಪನಿ ಬಂದ್, ಕೆಲಸ ನಿಲ್ಲಿಸಿದ ಕಂಪನಿ, ಆಡಳಿತ ಮಂಡಳಿ ವಿರುದ್ಧ ಕಾರ್ಮಿಕರ ಆಕ್ರೋಶ. ಕಂಪನಿ ಮುಖ್ಯ ದ್ವಾರದಲ್ಲಿ ಶಾಮಿಯಾನ ಹಾಕಿಕೊಂಡು ಕಾರ್ಮಿಕರ ಆಕ್ರೋಶ. ಇದು ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳೋಡಿಯಲ್ಲಿ. ಇಲ್ಲಿನ ಕಾರ್ಗಿಲ್ ಇಂಡಿಯಾ ಕಂಪನಿ ಕಾರ್ಯಾಚರಣೆ ನಿಲ್ಲಿಸಿದ್ದಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವಿಪರ್ಯಾಸ ಎಂದರೆ 2016ರಲ್ಲಿ ಇದೇ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದ್ದ ಈ ಕಾರ್ಖಾನೆ ಈಗ ಅವರದ್ದೇ ಆಡಳಿತದ ಅವಧಿಯಲ್ಲಿ ಲಾಕ್ಔಟ್ ಆಗುತ್ತಿದೆ. ಇಲ್ಲಿ ಕೆಲಸ ಮಾಡುತ್ತಿದ್ದ 120 ಕಾಯಂ ಹಾಗೂ 273 ಗುತ್ತಿಗೆ ಕಾರ್ಮಿಕರ ಭವಿಷ್ಯ ಈಗ ಮರೀಚಿಕೆಯಾಗಿದೆ. ಈಗಾಗಲೇ 60 ಕಾರ್ಮಿಕರನ್ನ ಕೆಲಸದಿಂದ ಕೈಬಿಡಲಾಗಿದ್ದು, ಉಳಿದವರು ಸಹ ತಮಗೂ ಇದೇ ಗತಿ ಬರುತ್ತದೆ ಎಂಬ ಆತಂಕದಲ್ಲಿ ಬೀದಿಗೆ ಬಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸರ್, ಇದು ಕಂಪನಿ ಬಂದ್ಬಿಟ್ಟು ಜನವರಿ 19, 2016ನೇ ತಾರೀಕು ಈಗಿರ್ತಕ್ಕಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಉದ್ಘಾಟನೆ ಮಾಡಿ ಹೋಗಿದ್ರು ಸರ್. ಅವತ್ತು ನಾವು ಅದಕ್ಕಿಂತ ಇಂಚೆ ಆಲ್ರೆಡಿ 6 ತಿಂಗಳಿಂದ ಇಲ್ಲಿ ಕೆಲಸ, ಅಂದ್ರೆ 2014-15ರಿಂದಾನೇ ನಾವಿಲ್ಲಿ ಕೆಲಸ ಮಾಡ್ತಿದ್ವಿ. ಅಲ್ಲಿಂದ ಕಳೆದ 10 ವರ್ಷಗಳ ಕಾಲ ಈ ಕಂಪನಿ ತುಂಬಾ ಚೆನ್ನಾಗಿ ನಡೀತು ಸರ್. ಕಂಪನಿ ಎಲ್ಲಿಯೂ ಲಾಸ್ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಲಾಸ್ ಅಂತ ಯಾವಾಗ ಗೊತ್ತಾಯ್ತು ಅಂದ್ರೆ ಅವ್ರು ಹೇಳಿದ್ ಸರ್, ಮ್ಯಾನೇಜ್ಮೆಂಟ್ ಮೇ 18ನೇ ತಾರೀಕು ಲಾಸ್, ಅಲ್ಲೇ ತನಕ ಲಾಸ್ ಇಲ್ಲ, ಲಾಭನೇ ಇದೆ ಸರ್ ಕಂಪನಿ. ಮೇ 18ನೇ ತಾರೀಕು ಇದಕ್ಕಿದ್ದಂಗ ಒಂದ್ ದಿವಸ ಲಾಸ್ ಆಗ್ಬಿಟ್ಟಿದೆ ಕಂಪನಿ. ಅವತ್ತೇನ್ ಹೇಳಿದ್ರು, ಇಲ್ಲ ನಾವು ಈ ತರ ನಮಗೆ ಕಂಪನಿ ಲಾಸ್ ಆಗ್ತಾ ಇದೆ, ನಾವು ನಿಮ್ಮನ್ನ ಸಾತ್ವಿಕ್ ಅನ್ನೋ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ನೀವು ಇನ್ ಮುಂದೆ ಅವ್ರ ಹತ್ರನೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸರ್. ಈ ಕಂಪನಿ ರೈತರಿಂದ ಉತ್ತಮ ಬೆಳೆಗೆ ಮೆಕ್ಕೆಜೋಳ ಖರೀದಿ ಮಾಡ್ತಾ ಬಂದಿತ್ತು. ವರ್ಷಕ್ಕೆ 10 ಲಕ್ಷ ಟನ್ ಮೆಕ್ಕೆಜೋಳ ಖರೀದಿಸ್ತಾ ಇತ್ತು. ಆದ್ರೆ ಇದೀಗ ಎಲ್ಲವೂ ಸ್ಥಗಿತವಾಗಿದೆಯಂತೆ. ಕಾರ್ಗಿಲ್ ಕಂಪನಿಯ ಈ ನಿರ್ಧಾರ ಕೇವಲ ಕಾರ್ಮಿಕರಿಗಷ್ಟೇ ಅಲ್ಲ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಾವಿರಾರು ಮೆಕ್ಕೆಜೋಳ ಬೆಳೆಗಾರರಿಗೂ ಬರ ಸಿಡಿಲಿನಂತೆ ಎರಗಿದೆ. ಉತ್ತಮ ದರ ನೀಡುತ್ತಿದ್ದ ಕಂಪನಿ ಬಂದ್ ಆಗಿರುವುದರಿಂದ ರೈತರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ಕಾರ್ಗಿಲ್ ಕಂಪನಿ ಅಂತ ಏನಿದೆ ಬೆಳ್ಳೋಡಿ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೋಡಿನಲ್ಲಿ, ಆ ಕಂಪನಿನ ಏಕಾಏಕಿಯಾಗಿ ರಿದ್ದಿ ಸಿದ್ದಿ ಅನ್ನೋ ಕಂಪನಿಗೆ ಮಾರಿದ್ದಾರೆ. ಅದು ಮಾರಿದ ಕಾರಣ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ, ಲಾಸ್ ಅಂತ ಬಿಟ್ಟು ಅವ್ರು ಹೇಳ್ತಾರೆ. ಇಲ್ಲಿ ನಾವು ಕೆಲಸ ಮಾಡೋರಾಗಿ, ನಾವಿಲ್ಲಿ ವರ್ಕರ್ ಆಗಿ ಅದು ಲಾಸ್ ಇಲ್ಲ, ಅದು ನಮಗೂ ಗೊತ್ತಿದೆ. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಲಾಸ್ಗೋಸ್ಕರ ಮಾರಿದೀವಿ, ನಮ್ಮ ಹತ್ರ ಮೇಂಟೈನ್ ಮಾಡಕ್ಕಾಗಲ್ಲ, ಹಾಗಾಗಿ ಮಾರಿದೀವಿ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಕಂಪನಿ ಆಡಳಿತ ಮಂಡಳಿಯ ಹಠಮಾರಿ ಧೋರಣೆಯಿಂದ ನೂರಾರು ಕುಟುಂಬಗಳು ಇಂದು ಬೀದಿಗೆ ಬರುವಂತಾಗಿದೆ. ಕಾರ್ಮಿಕರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಸರ್ಕಾರ ಮಧ್ಯಪ್ರವೇಶಿಸಿ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ನೀಡುತ್ತಾ ಅಥವಾ ಕಾರ್ಮಿಕರ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಾ ಕಾದು ನೋಡಬೇಕಿದೆ. ಇನ್ನೆರಡು ದಿನಗಳ ಬೆಳವಣಿಗೆ ನೋಡಿಕೊಂಡು ಮುಂದಿನ ಪ್ರತಿಭಟನೆಗೆ ಕಾರ್ಮಿಕರು ಸಜ್ಜಾಗ್ತಿದ್ದಾರೆ. ಸಾಕಷ್ಟು ಸಂಘಟನೆಗಳು ಬೆಂಬಲ ನೀಡಿದ್ದು ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆ ಕಾರ್ಗಿಲ್ ಕಂಪನಿ ಮಾಡಿದ ಎಡವಟ್ಟಿಗೆ ಸದ್ಯ ನೂರಾರು ಕುಟುಂಬಗಳು ಬೀದಿಗೆ ಬಂದಿದ್ದು ದುರಂತವೇ ಸರಿ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಜಿಲ್ಲೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯೊಂದು ಏಕಾಏಕಿ ಕೆಲಸವನ್ನ ಸ್ಥಗಿತಗೊಳಿಸಿದೆ. ನೂರಾರು ಜನ ದುಡಿತಾ ಇರುವ ಕಂಪನಿಯ ನಡೆಗೆ ವ್ಯಾಪಕ ಆಕ್ರೋಶ ಭುಗಿಲೆದ್ದಿದೆ. ನೂರಾರು ಕಾರ್ಮಿಕರು ಕಂಪನಿಯ ಮುಂದೆ ಶಾಮಿಯಾನ ಹಾಕಿಕೊಂಡು ಕುಳಿತು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ಸಮಸ್ಯೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬೀದಿಗೆ ಬಿದ್ದ ನೂರಾರು ಕುಟುಂಬಗಳು. ದಾವಣಗೆರೆಯ ಕಾರ್ಗಿಲ್ ಕಂಪನಿ ಬಂದ್, ಕೆಲಸ ನಿಲ್ಲಿಸಿದ ಕಂಪನಿ,
ಆಡಳಿತ ಮಂಡಳಿ ವಿರುದ್ಧ ಕಾರ್ಮಿಕರ ಆಕ್ರೋಶ. ಕಂಪನಿ ಮುಖ್ಯ ದ್ವಾರದಲ್ಲಿ ಶಾಮಿಯಾನ ಹಾಕಿಕೊಂಡು ಕಾರ್ಮಿಕರ ಆಕ್ರೋಶ. ಇದು ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳೋಡಿಯಲ್ಲಿ. ಇಲ್ಲಿನ ಕಾರ್ಗಿಲ್ ಇಂಡಿಯಾ ಕಂಪನಿ ಕಾರ್ಯಾಚರಣೆ ನಿಲ್ಲಿಸಿದ್ದಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವಿಪರ್ಯಾಸ ಎಂದರೆ 2016ರಲ್ಲಿ ಇದೇ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದ್ದ ಈ ಕಾರ್ಖಾನೆ ಈಗ ಅವರದ್ದೇ ಆಡಳಿತದ ಅವಧಿಯಲ್ಲಿ ಲಾಕ್ಔಟ್ ಆಗುತ್ತಿದೆ. ಇಲ್ಲಿ ಕೆಲಸ ಮಾಡುತ್ತಿದ್ದ 120 ಕಾಯಂ ಹಾಗೂ 273 ಗುತ್ತಿಗೆ ಕಾರ್ಮಿಕರ ಭವಿಷ್ಯ ಈಗ ಮರೀಚಿಕೆಯಾಗಿದೆ. ಈಗಾಗಲೇ 60 ಕಾರ್ಮಿಕರನ್ನ ಕೆಲಸದಿಂದ ಕೈಬಿಡಲಾಗಿದ್ದು, ಉಳಿದವರು ಸಹ ತಮಗೂ ಇದೇ ಗತಿ ಬರುತ್ತದೆ ಎಂಬ ಆತಂಕದಲ್ಲಿ ಬೀದಿಗೆ ಬಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸರ್, ಇದು ಕಂಪನಿ ಬಂದ್ಬಿಟ್ಟು ಜನವರಿ 19, 2016ನೇ ತಾರೀಕು ಈಗಿರ್ತಕ್ಕಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಉದ್ಘಾಟನೆ ಮಾಡಿ ಹೋಗಿದ್ರು ಸರ್. ಅವತ್ತು ಅದಕ್ಕಿಂತ ಇಂಚೆ ಆಲ್ರೆಡಿ 6 ತಿಂಗಳಿಂದ ಇಲ್ಲಿ ಕೆಲಸ, ಅಂದ್ರೆ 2014-15ರಿಂದನೇ ನಾವಿಲ್ಲಿ ಕೆಲಸ ಮಾಡ್ತಿದ್ವಿ. ಅಲ್ಲಿಂದ ಕಳೆದ 10 ವರ್ಷಗಳ ಕಾಲ ಈ ಕಂಪನಿ ತುಂಬಾ ಚೆನ್ನಾಗಿ ನಡೀತು ಸರ್. ಕಂಪನಿ ಎಲ್ಲಿಯೂ ಲಾಸ್ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಲಾಸ್ ಅಂತ ಯಾವಾಗ ಗೊತ್ತಾಯ್ತು ಅಂದ್ರೆ ಅವ್ರು ಹೇಳಿದ್ ಸರ್ ಮ್ಯಾನೇಜ್ಮೆಂಟ್, ಮೇ 18ನೇ ತಾರೀಕು ಲಾಸ್, ಅಲ್ಲೇ ತನಕ ಲಾಸ್ ಇಲ್ಲ, ಲಾಭನೇ ಇದೆ ಸರ್ ಕಂಪನಿ. ಮೇ 18ನೇ ತಾರೀಕು ಇದಕ್ಕಿದ್ದಂಗೆ ಒಂದ್ ದಿವಸ ಲಾಸ್ ಆಗ್ಬಿಟ್ಟಿದೆ ಕಂಪನಿ. ಅವತ್ತೇನ್ ಹೇಳಿದ್ರು, ಇಲ್ಲ ನಾವು ಈ ತರ ನಮಗೆ ಕಂಪನಿ ಲಾಸ್ ಆಗ್ತಾ ಇದೆ, ನಾವು ನಿಮ್ಮನ್ನ ಸಾತ್ವಿಕ್ ಅನ್ನೋ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ನೀವು ಇನ್ ಮುಂದೆ ಅವ್ರ ಹತ್ರನೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸರ್. ಈ ಕಂಪನಿ ರೈತರಿಂದ ಉತ್ತಮ ಬೆಳೆಗೆ ಮೆಕ್ಕೆಜೋಳ ಖರೀದಿ ಮಾಡ್ತಾ ಬಂದಿತ್ತು. ವರ್ಷಕ್ಕೆ 10 ಲಕ್ಷ ಟನ್ ಮೆಕ್ಕೆಜೋಳ ಖರೀದಿಸ್ತಾ ಇತ್ತು. ಆದರೆ ಇದೀಗ ಎಲ್ಲವೂ ಸ್ಥಗಿತವಾಗಿದೆಯಂತೆ. ಕಾರ್ಗಿಲ್ ಕಂಪನಿಯ ಈ ನಿರ್ಧಾರ ಕೇವಲ ಕಾರ್ಮಿಕರಿಗಷ್ಟೇ ಅಲ್ಲ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಾವಿರಾರು ಮೆಕ್ಕೆಜೋಳ ಬೆಳೆಗಾರರಿಗೂ ಬರ ಸಿಡಿಲಿನಂತೆ ಎರಗಿದೆ. ಉತ್ತಮ ದರ ನೀಡುತ್ತಿದ್ದ ಕಂಪನಿ ಬಂದ್ ಆಗಿರೋದ್ರಿಂದ ರೈತರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ಕಾರ್ಗಿಲ್ ಕಂಪನಿ ಅಂತ ಏನಿದೆ, ಬೆಳ್ಳೋಡಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೋಡಿನಲ್ಲಿ, ಆ ಕಂಪನಿನ ಏಕಾಏಕಿಯಾಗಿ ರಿದ್ದಿ ಸಿದ್ದಿ ಅನ್ನೋ ಕಂಪನಿಗೆ ಮಾರಿದ್ದಾರೆ. ಅದು ಮಾರಿದ ಕಾರಣ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ, ಲಾಸ್ ಅಂತಬಿಟ್ಟು ಅವ್ರು ಹೇಳ್ತಾರೆ. ಇಲ್ಲಿ ನಾವು ಕೆಲಸ ಮಾಡೋರಾಗಿ, ನಾವು ಇಲ್ಲಿ ವರ್ಕರ್ ಆಗಿ ಅದು ಲಾಸ್ ಇಲ್ಲ, ಅದು ನಮಗೂ ಗೊತ್ತಿದೆ. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಲಾಸ್ಗೋಸ್ಕರ ಮಾರಿದೀವಿ, ನಮ್ಮ ಹತ್ರ ಮೇಂಟೈನ್ ಮಾಡಕ್ಕಾಗಲ್ಲ, ಹಾಗಾಗಿ ಮಾರಿದೀವಿ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಕಂಪನಿ ಆಡಳಿತ ಮಂಡಳಿಯ ಹಠಮಾರಿ ಧೋರಣೆಯಿಂದ ನೂರಾರು ಕುಟುಂಬಗಳು ಇಂದು ಬೀದಿಗೆ ಬರುವಂತಾಗಿದೆ. ಕಾರ್ಮಿಕರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಸರ್ಕಾರ ಮಧ್ಯಪ್ರವೇಶಿಸಿ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ನೀಡುತ್ತಾ ಅಥವಾ ಕಾರ್ಮಿಕರ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಾ ಕಾದು ನೋಡಬೇಕಿದೆ. ಇನ್ನೆರಡು ದಿನಗಳ ಬೆಳವಣಿಗೆ ನೋಡಿಕೊಂಡು ಮುಂದಿನ ಪ್ರತಿಭಟನೆಗೆ ಕಾರ್ಮಿಕರು ಸಜ್ಜಾಗ್ತಿದ್ದಾರೆ. ಸಾಕಷ್ಟು ಸಂಘಟನೆಗಳು ಬೆಂಬಲ ನೀಡಿದ್ದು ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆ ಕಾರ್ಗಿಲ್ ಕಂಪನಿ ಮಾಡಿದ ಎಡವಟ್ಟಿಗೆ ಸದ್ಯ ನೂರಾರು ಕುಟುಂಬಗಳು ಬೀದಿಗೆ ಬಂದಿದ್ದು ದುರಂತವೇ ಸರಿ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.